ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಮುಖ್ಯವಾಗಿ 19 ಜನ ಕಂಟೆಸ್ಟೆಂಟ್ಗಳು ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಲಿಟ್ಟಿದ್ದಾರೆ. ಅದರಲ್ಲಿ ಒಂಟಿ ಯಾರು ಜಂಟಿ ಯಾರು? ಮೊದಲನೇದಾಗಿ ನಾನು ನಿಮ್ಗೆ ಏನಂದ್ರೆ ಕೇಳೋದು, ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗನ್ನಿಸ್ತು? ಆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಹೆಂಗೆ ನಿಮ್ಗೆ ಮೊದಲನೇ ಸಲ ಇಂಪ್ರೆಸ್ ಮಾಡಿದ್ ಯಾರು 19 ಜನದಲ್ಲಿ? ಅದೇನ್ ಗುರು ಒಂದೇ ದಿನಕ್ಕೆ ಏನಾದ್ರು ಇಂಪ್ರೆಸ್ ಮಾಡ್ತಾರ ಯಾರಾದ್ರೂ ಅಂತ ನೀವು ಅನ್ಕೋಬೇಡಿ. ಯಾಕಂದ್ರೆ ತುಂಬಾ ಜನ ನಿನ್ನೆ ಕಮೆಂಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದ್ರೆ ಕೆಲವು ಜನ ಈ ಕರಿಬಸಬ್ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ನಮ್ಮ ಮಲ್ಲಮ್ಮ ಆಗಿರ್ಬೋದು, ಈ ಕಂಟೆಸ್ಟೆಂಟ್ ಗಳ ಬಗ್ಗೆ ಯಾರ ಗುರು ಇವರೆಲ್ಲ ಅಂತ ಅನ್ಸಿದ್ದು ಕೆಲವರಿಗೆ ನಿಜ. ಅದೇ ರೀತಿಯಾಗಿ ನಿಮ್ಗೆ ಫಸ್ಟ್ ನೋಡ್ದಾಗಲೇನೆ ಅವರ ಮಾತಾಗಿರ್ಬೋದು, ಅವರ ನಡತೆ, ಅದಾದ್ಮೇಲೆ ಅವರ ಆಟಿಟ್ಯೂಡ್, ಅವ್ರ ಸ್ಟೈಲು, ಯಾರು ಮೊದಲನೇದಾಗಿ ನಿಮ್ಮ ಇಂಪ್ರೆಸ್ ಮಾಡಿದಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಿನ್ನ ಎಪಿಸೋಡ್ ನೋಡಿದ್ಮೇಲೆ ಯಾರು ಆಕ್ಷನ್ ಆಗಿತ್ತು, ಯಾರು ಓವರ್ ಆಕ್ಷನ್ ಆಗಿತ್ತು, ಯಾರ ಮಾತು ನಾಟಕೀಯವಾಗಿತ್ತು, ಯಾರ ಮಾತು ಚೆನ್ನಾಗಿತ್ತು, ಜನನ ಇಂಪ್ರೆಸ್ ಮಾಡಿದ್ಯಾರು, ಫಸ್ಟ್ ಟೈಮ್ ಆನ್ ದ ಸ್ಟೇಜ್ ಅಂತ ಹೇಳಿ ತಿಳಿದಿದ್ಯಾರು, ಮುಗ್ಧವಾಗಿ ಯಾರಿದ್ರು ಅಂತ ಮಾತಾಡೋಣ. ನಿಜವಾಗ್ಲೂ ಎಪಿಸೋಡ್ ಎಲ್ಲ ಏನೆಲ್ಲ ಆಯ್ತು, ಯಾರೆಲ್ಲ ಜನನ ಇಂಪ್ರೆಸ್ ಮಾಡಿದ್ರು, ಯಾರೆಲ್ಲ ಹೊಸದಾಗಿ ಬಂದಿದ್ರು, ಯಾರೆಲ್ಲ ಏನೇನೆಲ್ಲ ಮಾಡಿದ್ರು, ಯಾರ್ಯಾರು ಹೆಂಗೆ ಏನೇನು ಮಾಡಿದ್ರಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ದಯವಿಟ್ಟು DDTV ಕನ್ನಡ ಅಂತ ಕೆಳಗಡೆ ಬ್ಯಾಚ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ. ಅದ್ರಲ್ಲಿ ಅಫಿಷಿಯಲ್ ಆಗಿ ವಿಡಿಯೋಸ್, ಫೋಟೋಸ್ ಎಲ್ಲ ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಪಿನಿಯನ್ ಶೇರ್ ಮಾಡಬೇಕು, ನೀವು ಅಪ್ಡೇಟ್ ಏನ್ ಕೇಳಬೇಕಂದ್ರೆ ಬಿಗ್ ಬಾಸ್ ಗೆಳೆಯರ ಬಳಗ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದ್ರ ಹೋಗಿ ನೀವು ಜಾಯಿನ್ ಆಗ್ಬೋದು. DDTV ಕನ್ನಡದಲ್ಲಿ ಇವೆಲ್ಲ ಚಾಟ್ ಮಾಡಕ್ಕಾಗಲ್ಲ, ಆ ಗ್ರೂಪ್ ಅಲ್ಲಿ ಚಾಟ್ ಮಾಡಬಹುದು. ಇನ್ನ ಮುಖ್ಯವಾಗಿ ಎಪಿಸೋಡ್ ಬಗ್ಗೆ ನಿಮ್ಗೆ ಹೇಗ ಅನಿಸ್ತು? ಎಪಿಸೋಡ್ ನೋಡಿದಾಗ ವಾವ್ ಗುರು ಸೂಪರ್, ಇವರಂತೂ ಚೆನ್ನಾಗಿದ್ದಾರೆ, ಇವರಂತೂ ಮಸ್ತ್ ಮಾತಾಡಿದ್ರು, ಇವ್ರು ಒಳ್ಳೆ ಆಟಿಟ್ಯೂಡ್ ಇದೆ, ಒಳ್ಳೆ ಅಗ್ರೆಸಿವ್ ಆಡ್ಬೋದು, ಆ ರೀತಿ ಈ ರೀತಿ ಅನ್ನೋದು ಅನ್ಸಿರ್ತಲ್ಲ, ದಯವಿಟ್ಟು ಅದನ್ನ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಲೈಕ್ ಮಾಡಿ. ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಕೂಡ ಕೊಟ್ಬಿಡಿ. ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಮಾಡುತ್ತೆ, ವಿಡಿಯೋ ವೈರಲ್ ಆಗುತ್ತೆ ದಯವಿಟ್ಟು. ಇನ್ನ ಎಪಿಸೋಡ್ ಬಗ್ಗೆ ಮಾತಾಡೋಣ. ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗಿದ್ದಂತ ಒಂದೊಂದು ನಿಜ, ಖಂಡಿತವಾಗ್ಲೂ ಕಿಚ್ಚ ಸರ್ ಬಿಟ್ರೆ ಬೇರೆಯವ್ರನ್ನ ಹೋಸ್ಟ್ ಆಗಿ ನಾವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ, ಆ ರೀತಿ ಹೋಸ್ಟ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಸೀರಿಯಸ್ ಅಲ್ದೆ, ತುಂಬಾ ಕಾಮಿಡಿ ಅಲ್ದೆ, ತುಂಬಾ ಅದಲ್ದೆ ಸಿಂಪಲ್ ಆಗಿ ಕಾಮಿಡಿಯಾಗಿ ಒಳ್ಳೆ ಮಾತು ಹೇಳ್ತಾರೆ, ಒಳ್ಳೆ ಸಜೆಸ್ಟ್ ಕೊಡ್ತಾರೆ, ಒಳ್ಳೆ ಗೈಡೆನ್ಸ್ ಆಗ್ತಾರೆ, ಕಾಮಿಡಿ ಮಾಡ್ತಾರೆ, ಫನ್ ಮಾಡ್ತಾರೆ, ಎಲ್ಲೂ ಬೇಜಾರಾಗದೇ ಮಾಡ್ತಾರೆ. ಸುಮಾರಾಗಿ 2-3 ಅವರ್ಸ್ ನಾವು ಎಪಿಸೋಡ್ ನೋಡಿದಾಗ ಎಲ್ಲೂ ಸ್ವಲ್ಪನೂ ಇದಾಗ್ದಂಗೆ ಚೆನ್ನಾಗಿ ಹೋಸ್ಟ್ ಮಾಡ್ತಾರಂತ ಒಂದೊಂದು ಸತ್ಯ. ಅಲ್ಲೆಲ್ಲಿ ಕಾಮಿಡಿ ಟೈಮ್ ಬಂದು ಸೂಪರ್ ಆಗಿರುತ್ತೆ ಕಿಚ್ಚ ಸರ್ ಹತ್ರ. ಅವ್ರು ಮಾತಾಡೋ ಮಾತಾಗಿರ್ಬೋದು, ಇಂಪ್ರೆಷನ್ ಆಗಿರ್ಬೋದು, ಯಾಕಂದ್ರೆ ಅಷ್ಟೊಂದು ಜರ್ನಿಯಲ್ಲಿ ಅಷ್ಟೊಂದು ಪೇಷನ್ಸ್ ಬೇಕು ತುಂಬಾ, ಅದನ್ನ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಇದು ಮೊದಲಲ್ಲ, 12 ವರ್ಷ ಇದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ. ಸ್ಟ್ರಾಂಗ್ ಆಗಿತ್ತು, ಸ್ವ್ಯಾಗ್ ಆಗಿತ್ತು ಅಂತ ಹೇಳ್ಬೋದು. ನಿನ್ನ ಅವರ ಸ್ಟೈಲ್ ಆಗಿರ್ಬೋದು, ಅವರ ಮಾತಾಗಿರ್ಬೋದು. ಇನ್ನ ಕಂಟೆಸ್ಟೆಂಟ್ ಗಳ ಬಗ್ಗೆ ಹೇಳ್ತೀನಿ, ಯಾರ್ಯಾರು ಹೆಂಗೆ ಅಂತ. ಮುಖ್ಯವಾಗಿ ಇಲ್ಲಿ ಸೀರಿಯಲ್ ಪ್ರಕಾರ ಅಂತಾನೆ ಇವ್ರು ಹಿಂಗೆ ಅಂತ 19 ಜನ ಬಗ್ಗೆನೂ ಮಾತಾಡೋಣ. ಬಟ್ ಆಮೇಲೆ ಇವ್ರು ಫಸ್ಟ್ ಬಂದಿದ್ದು, ಅವ್ರು ಸೆಕೆಂಡ್ ಬಂದಿದ್ದು ಅಂತ ಕಮೆಂಟ್ ಮಾಡಬೇಡಿ. ಯಾಕಂದ್ರೆ ಇಲ್ಲಿ ಬರ್ಕೊಂಡಿದ್ದೀನಿ ಇವ್ರು ಯಾರ್ಯಾರು ಹೆಂಗೆ ಅಂತ. ಮೊದಲನೇದಾಗಿ ಇಲ್ಲಿ ನಿನ್ನೆ ನೋಡಿದಾಗ ನನಗೆ ಫಸ್ಟ್ ನಿಮ್ಗೆ ಪ್ರಶ್ನೆ ಮಾಡಿದೆ, ಏನಂತ ಯಾರ್ಯಾರು ಹೆಂಗೆ ಅನ್ಸದಂತ. ನಾನು ಮೊದಲನೇದಾಗಿ ಅಶ್ವಿನಿ ಬಗ್ಗೆ ಮಾತಾಡೋಣ. ಅಶ್ವಿನಿ ಅವರು ಬಂದಾಗ ನಿಜವಾಗ್ಲೂ ಅಂದ್ರೆ ಡೆಫಿನೆಟ್ಲಿ ಅವ್ರು ಬಂದಾಗ ಒಳ್ಳೆ ಒಂದು ಫೀಲ್ ಬಂತು, ಒಳ್ಳೆ ಗುಡ್ ಕಂಟೆಸ್ಟೆಂಟ್ ಆಗ್ಬೋದಪ್ಪ, ಇವರು ಒಳ್ಳೆ ಚೆನ್ನಾಗಿ ಆಡ್ಬೋದಪ್ಪ ಅಂತ. ಮುಖ್ಯವಾಗಿ ಸ್ಟ್ರಾಂಗ್ ಅಂತ ಅನ್ಸ್ತಾರೆ. ಫಿಟ್ನೆಸ್ ಆಗಿರ್ಬೋದು, ಮಾತಾಡೋ ಆಗಿರ್ಬೋದು, ಕೇಳಿದಾಗ ಯಾವುದೇ ಮಾತು ಬಿಟ್ರು ಬಿಟ್ಕೊಡಲ್ಲಪ್ಪ ಇವರು ಅಂತ ಅನ್ಸಿದ್ದಂತೂ ನಿಜ. ಖಂಡಿತವಾಗ್ಲು ಕ್ಲಾರಿಟಿ ಇದೆ, ಒಳ್ಳೆ ಕ್ವಶನಿಂಗ್ ಅಂದ್ರೆ ಒಳ್ಳೆ ಪ್ರಶ್ನೆ ಮಾಡೋ ಒಂದು ಇದೆ, ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಆಗಿ ಮನೆಗಳ ಎಂಟ್ರಿ ಕೊಡ್ತಾರೆ. ಖಂಡಿತವಾಗ್ಲು ಒಳ್ಳೆ ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟ್ ಅಂತ ನಾನು ಹೇಳ್ಬೋದು. ಮುಖ್ಯವಾಗಿ ಚೆನ್ನಾಗಿ ಆಡ್ತಾರೆ, ಇಂಡಿಪೆಂಡೆಂಟ್ ಆಗೋ ಕಂಟೆಸ್ಟೆಂಟ್. ಇವ್ರು ಬಂದ್ಬಿಟ್ಟು ಒಂಟಿಯಾಗಿ ಹೋಗ್ಲಿಲ್ಲ, ಜೋಡಿಯಾಗಿ ಹೋಗಿದ್ದಾರೆ. ಮುಖ್ಯವಾಗಿ ಅಶ್ವಿನಿ ಅಭಿಷೇಕ್ ಜೊತೆ ಇಬ್ರು ಜೋಡಿಯಾಗಿ ಹೋಗಿದ್ರೆ ಒಂದು ಒಳ್ಳೆ ಜೋಡಿ ಕೂಡ ಆಗ್ಬೋದು ಅನ್ಸುತ್ತೆ. ಆಲ್ ದ ಬೆಸ್ಟ್ ಹೇಳೋಣ ಅಶ್ವಿನಿ ಅವರಿಗೆ. ಇನ್ನು ಅದಾದ್ಮೇಲೆ ಅಭಿಷೇಕ್ ಅಂತ ಹೇಳ್ದಲ್ಲ, ಇವ್ರು ಕೂಡ ನಾನು ನೋಡಿದಾಗ ಏನಂತಂದ್ರೆ, ನನಗೆ 10th ಸೀಸನ್ ಇದೆ ಅಲ್ಲ, ಇವರು ಕಾರ್ತಿಕ್ ಅವ್ರು ನೆನಪಾದ್ರು. ಯಾಕಂದ್ರೆ ಅವ್ರ ಫಿಟ್ನೆಸ್ ಆಗಿರ್ಬೋದು, ಅವ್ರ ಮಾತಾಗಿರ್ಬೋದು, ಎಲ್ಲೂನು ಅಂದ್ರೆ ಈಗ ತಪ್ಪು ಮಾಡಿದ್ರೆ ಇಲ್ಲ ಯಾರು ಏನಾದ್ರು ಮಾತಾಡಿದ್ರೆ ಅಲ್ಲಿ ಸ್ಟ್ಯಾಂಡ್ ತಗೋ ಕೆಪಾಸಿಟಿ ಇದೆ. ನೋಡಿದ್ದಷ್ಟೇನೆ, ಬಟ್ ಮನೇಲಿ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಇಂಪ್ರೆಷನ್ ಮಾಡಿದ್ದು ಆ ರೀತಿ ಅನಿಸ್ತಾ ಇತ್ತು. ಒಳ್ಳೆ ಕಂಟೆಸ್ಟೆಂಟ್ ಇದೆ, ಬಾಡಿ ಇದೆ, ಫಿಟ್ನೆಸ್ ಇದೆ, ಮಾತುಗಳು ಚೆನ್ನಾಗಿ ಮಾತಾಡ್ತಾರೆ, ಸೈಲೆಂಟ್ ಆಗಿರ್ತಾರೆ. ಬಟ್ ತಪ್ಪು ನಡೆದಾಗ ಮಾತ್ರ ಸ್ಟ್ಯಾಂಡ್ ತಗೊಂತಾರ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಅಂತ ನನ್ಗೆ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ನೋಡಿದಾಗ ಯಾವ ರೀತಿ ಅಂತ ಅನಿಸ್ತು ಕಮೆಂಟ್ ಮಾಡಿ. ವ್ಯೂವರ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ, ಚಾಲೆಂಜಿಂಗ್ ಮಾಡ್ತಾರೆ.
ಫೀಲ್ ಲೈಕ್ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಒಂದೊಂದು ಸತ್ಯ. ಹೇಳ್ದಲ್ಲ, ಇವರು ಅಶ್ವಿನಿ ಮತ್ತು ಅಭಿಷೇಕ್ ಅವರು ಜೋಡಿಯಾಗಿ ಹೋಗಿದ್ದಾರೆ. ಇನ್ನು ಅದಾದ್ಮೇಲೆ ನಮ್ಮ ಕಾವ್ಯ ಶಿವ ಇವ್ರು ಬಂದ್ಬಿಟ್ಟು ಕೊತ್ತಲವಾಡಿ ಹೀರೋಯಿನ್ ನೋಡಿರ್ತೀರ, ತುಂಬಾ ಕ್ಯೂಟ್ ಆಗಂತೂ ಇದ್ದಾರೆ, ತುಂಬಾ ಚೆನ್ನಾಗಿ ಕೂಡ ಆಡ್ಬೋದು ಅಂತ ಅನಿಸ್ತಾ ಇದೆ. ಏನಂದ್ರೆ ಇಂಟ್ರೆಸ್ಟ್ ಇನ್ನೋಸೆಂಟ್ ಅಂತ ತುಂಬಾ ಅಂತ ಅನ್ಸಿತ್ತಂದ್ರೆ ಕಮೆಂಟ್ ಮಾಡಿ. ನನಗಂತೂ ಸ್ಟ್ರಾಂಗ್ ಅನಿಸ್ತಾರೆ, ಇನ್ನೋಸೆಂಟ್ ಅಂತ ಅನ್ಸಲಿಲ್ಲ, ಖಂಡಿತವಾಗ್ಲೂ ಇಲ್ಲೇ ಇಲ್ಲ ಇನ್ನೋಸೆಂಟ್ ಅಂತ. ಐ ಮೀನ್ ಇನ್ನೊಂದು ಹೇಳ್ಬೇಕಂದ್ರೆ ಇವರ ವಿಟಿಯಲ್ಲಿ ಅಷ್ಟೊಂದು ಇಂಪ್ರೆಸ್ ಮಾಡೋ ವಿಟಿ ಸಿಗಲಿಲ್ಲ ನನಗೆ ಅನ್ಸುತ್ತೆ. ಏನನ್ಸುತ್ತೆ ಕಮೆಂಟ್ ಮಾಡಿ. ಓಕೆ, ಒಂದಂತೂ ಸತ್ಯ, ಇವ್ರು ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗೋದ್ರಲ್ಲಿ, ಒಂದು ಒಳ್ಳೆ ಕಲರ್ಸ್ ಕನ್ನಡಗೆ ಗ್ಲಾಮರ್ ಕೊಡೋದ್ರಲ್ಲಿ ಕಡಿಮೆ ಅಂತೂ ಮಾಡಲ್ಲ ಅಂತ ನನ್ಗನ್ಸುತ್ತೆ ನಮ್ಮ ಕಾವ್ಯ ಶಿವ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ ಧನುಷ್ ಗೌಡ. ಎಲ್ಲರಿಗೂ ಗೊತ್ತಿರುತ್ತೆ, ಇವರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ಬೋದಂತ ಆಟ ಅಂತ ಅನ್ಸುತ್ತೆ. ಯಾಕಂದ್ರೆ ಧನುಷ್ ಗೌಡ ಸುಮಾರೆಲ್ಲ ಸೀರಿಯಲ್ ಮಾಡಿದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ನೋಡಿರ್ತಾರೆ ನೀವು. ಕಲರ್ಸ್ ಕನ್ನಡದಲ್ಲಿ ತುಂಬಾ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ. ಸ್ಪೋರ್ಟಿನೆಸ್ ಟಾಸ್ಕ್ ಅಲ್ಲಿ ಮಸ್ತ್ ಆಡ್ತಾರಂತ, ಸ್ಟ್ರಾಂಗ್ ಆಗಿ ಆಡ್ತಾರಂತಿದೆ. ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ಬೋದು, ಅಗ್ರೆಸಿವ್ ಆಗಿ ಇರ್ತಾರೆ ಅಂತ ಅನಿಸ್ತಾ ಇದೆ ಇವ್ರು ನೋಡಿದ್ರೆ. ಮತ್ತೆ ನಿಮ್ಗೆ ನೋಡೋಣ ಯಾವ ರೀತಿ ಅನ್ಸ್ತಂತ ಕಮೆಂಟ್ ಮಾಡಿ. ನನಗೆ ಒಂದಂತೂ ಸತ್ಯ, ಫಿಮೇಲ್ ವರ್ಷನ ಭವ್ಯಗಡ ಆಗ್ತಾರ ಇವರು ಅಂತ. ಅಂದ್ರೆ ಟಾಸ್ಕ್ ಅಲ್ಲಿ ಮಾತ್ರ ಹೇಳಿದ್ ನಾನು. ಟಾಸ್ಕ್ ಅಲ್ಲಿ ಆ ರೀತಿ ಆಗ್ತಾರ, ಮೇಲ್ ವರ್ಷನ್ ಫಿಮೇಲ್ ವರ್ಷನ್ ಆದ್ರೆ ಇವ್ರು ಮೇಲ್ ವರ್ಷನ್ ಆಗ್ತಾರ ಅಂತ ಅನಿಸ್ತಾ ಇದೆ. ನೋಡಿ ನಿಮ್ಗೆ ನೋಡಿದಾಗ, ಧನುಷ್ ಗೌಡ ಅವ್ರು ನೋಡಿದಾಗ ಯಾವ ರೀತಿ ಅನ್ಸಂತ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ನಮ್ಮ ಗಿಲ್ಲಿ ನಟ ಯಾರಿಗೆ ಗೊತ್ತಿರಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ. ಗಿಲ್ಲಿ ನಟ ತುಂಬಾ ಕಾಮಿಡಿ ಮಾಡ್ತಾರೆ, ತುಂಬಾ ಇದು ಮಾಡ್ತಾರೆ. ಒಳ್ಳೆ ಹಳ್ಳಿ ಸೊಗಡು ತರ ವಿಟಿ ಇತ್ತು. ವಿಟಿ ನೋಡಿದಾಗ ಇಂಪ್ರೆಸ್ ಆದ್ರು. ತುಂಬಾ ಜನ ನೋಡಿರ್ಬೋದು, ಬೇರೆ ಟಿವಿ ಶೋಗಳೆಲ್ಲ ನೋಡಿರ್ತಾರೆ. ಬಟ್ ವಿಟಿ ತೋರಿಸಿದ ಮಾತ್ರ ಒಳ್ಳೆ ಹಳ್ಳಿ ತರ ವಿಟಿ ಇತ್ತು. ಪೈರು ಅಮ್ಮ ಒಳ್ಳೇದೇ ಅದು. ಮೀನ್ ಅದೇನೋ ನಾಟಿ ಮಾಡೋದು ಗದ್ದೆಲಿದ್ದಾಗ ಪೈರ್ ಮಾಡೋದು ಅವೆಲ್ಲ ತೋರಿಸಿದ್ರು. ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ ಅದು ವಿಟಿ ನೋಡಿದಾಗ. ಯಾಕಂದ್ರೆ ಅಂತ ಹಳ್ಳಿ ಕಡೆ ಸ್ವಲ್ಪ ಸಿಗೋದು ಕಷ್ಟನೇ. ತುಂಬಾ ಚೆನ್ನಾಗಿ ತೋರಿಸಿರಬಹುದು. ಫನ್ನಿ ಮಾಡ್ತಾರೆ, ಕ್ಯಾನ್ ಎಕ್ಸ್ಪೆಕ್ಟೆಡ್ ಹೆಲ್ತ್ಲಿ ಎನ್ವೈರ್ಮೆಂಟ್ ಅಂತ ಅನ್ಬೋದು. ಐ ಮೀನ್ ಅಂದ್ರೆ ಕಾಮಿಡಿ ಮಾಡೋದ್ರಲ್ಲಿ ಎಲ್ಲೂ ಮೀನ್ ಸ್ವಲ್ಪ ದೂರ ಹೋಗಿ ಅಲ್ದಾನೆ ಹೆಲ್ದಿ ಆಗಿ ಕಾಮಿಡಿ ಮಾಡ್ತಾರೆ. ಹೆಲ್ದಿ ಆಗಿ ಎಲ್ಲ ಮನೆ ಹತ್ರ ಎಲ್ಲ ಹೊಂದ್ಕೊಂತಾರೆ, ಮನೆ ಹತ್ರ ಎಲ್ಲ ಇರ್ತಾರೆ ಅಂತ ಅನಿಸ್ತಾ ಇದೆ. ಒಳ್ಳೆ ಕಾಮಿಡಿ ಟೈಮಿಂಗ್ ಅಂತ ಇದೆ. ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಪ್ರೆಸೆಂಟ್ ಒಳ್ಳೆ ಸೋಷಿಯಲ್ ಮೀಡಿಯಾ ಒಳ್ಳೆ ಹೈಪ್ ಇದೆ, ಒಳ್ಳೆ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ನಗಿಸ್ತಾರೆ, ಚೆನ್ನಾಗಿರ್ತಾರೆ ಅಂತಿದೆ. ಬಟ್ ನೋಡೋಣ ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಹೌಸ್ ಒಳಗಡೆ. ಈಗ ಕಾಮಿಡಿ ಶೋಗಳಲ್ಲಿ ಆವಾಗ ಶೂಟಿಂಗ್ ಮಾಡೋದು ಬೇರೆ, ಬಟ್ ಪರ್ಮನೆಂಟ್ ಆಗಿ ಅಲ್ಲೇ ಒಂದು ಜರ್ನಿ ನಾವು ಮಾಡೋದು ಬೇರೆ, ಅಲ್ಲೇ ಸ್ಟೇ ಮಾಡೋದು ಬೇರೆ ಆಗುತ್ತೆ. ಬಿಗ್ ಬಾಸ್ ಮೇಲೆ ಆ ರೀತಿ ಇರುತ್ತೆ. ಒಂದು ಹೋಪ್ಫುಲಿ ಇವರು ಒಳ್ಳೆ ಶೋ ಎಲ್ಲ ಮಾಡಿದ್ದಾರೆ, ಚೆನ್ನಾಗೆಲ್ಲ ಮಾಡಿದ್ದಾರೆ. ನಿನ್ನೆ ನೋಡಿದಾಗ ನಾನು ತುಂಬಾ ಎಕ್ಸೈಟ್ ಆಗಿತ್ತು. ಶೋ ಯಾವ ರೀತಿ ಎಲ್ಲ ಮಾತಾಡ್ತಾರೆ, ಯಾವ ರೀತಿ ಎಲ್ಲ ಇರ್ತಾರೆ, ಯಾವ ರೀತಿ ಎಲ್ಲ ಕಾಮಿಡಿ ಮಾಡ್ತಾರೆ ಅಂತ. ಅಂದ್ರೆ ಸ್ಕಿಟ್ ಬರ್ಕೊಂಡ್ಬಂದು ಮಾಡೋದು ಬೇರೆ, ರಿಯಲ್ ಆಗಿ ಅಲ್ಲಿ ಸ್ಟೇ ಮಾಡೋದು ಬೇರೆ, ಆ ರೀತಿ ಆಗಿರುತ್ತೆ ನಮ್ಮ ಗಿಲ್ಲಿ ನಟ ಅವ್ರು ಅನ್ಸಿದ್ದು. ಇನ್ನು ಅದಾದ್ಮೇಲೆ ಇನ್ನೊಬ್ಬ ಇಂಪ್ರೆಸ್ ಕ್ಯಾಂಡಿಡೇಟ್ ಅನ್ಸಿದ್ದು ನಿಜವಾಗ್ಲೂ ಅಂದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಇದ್ದಾರೆ, ಇಬ್ರು ಇದ್ದಾರೆ, ಕನ್ಫ್ಯೂಸ್ ಆಗ್ಬೇಡಿ. ರಸಿಕಾ ಶೆಟ್ಟಿ ಇವರು ಒಳ್ಳೆ ಡ್ಯಾನ್ಸರ್ ಆಗಿರ್ಬೋದು. ಏನಂದ್ರೆ ನಮ್ ಮೊದಲೇ ಹೇಳಲ್ಲ, ಅಶ್ವಿನಿ ಅವರು ತುಂಬಾ ಇಂಪ್ರೆಸ್ ಮಾಡಿದ್ರು ಅಂತ. ಸೇಮ್ ಆಸ್ ಇವ್ರು ಕೂಡ ಅದೇ ರೀತಿಯಾಗಿ ತುಂಬಾ ಅಂದ್ರೆ ಮನಸ್ಸಲ್ಲಿ ಏನು ಇಟ್ಕೊಳ್ದೇನೆ ಆವಾಗ್ಲೇನೆ ಮಾತಾಡಿ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಮಾಡ್ಕೊಂತಾರ ಅಂತ ಅನಿಸ್ತು ನನಗೆ. ಯಾಕಂದ್ರೆ ಶಿ ಈಸ್ ವೆರಿ ಡಿಗ್ನಿಟಿ. ಅಂದ್ರೆ ಏನು ಮನಸ್ಸಲ್ಲಿ ಇಟ್ಕೊಳಲ್ಲ, ಪಟ ಅಂತ ಮಾತಾಡ್ಬಿಡ್ತಾರೆ ಅನ್ನೋ ರೀತಿಯಾಗಿತ್ತು ಸ್ಟೇಜ್ ಮೇಲೆ ನೋಡಿದಾಗ. ಯಾಕಂದ್ರೆ ಅವ್ರ ವಿಟಿ ನೋಡಿದಾಗ ಅವ್ರ ಕಿಚ್ಚ ಸರ್ ಹತ್ರ ಮಾತಾಡಿದಾಗಿರ್ಬೋದು, ನಾನು ಮನೆಯಲ್ಲಿ ತುಂಬಾ ಸಲ ಊಟ ಮಾಡ್ತೀನಿ, ತುಂಬಾ ಸಲ ಇರ್ತೀನಿ, ಹಂಗೆ ಹೀಗೆ ನಾನು ತುಂಬಾ ಕ್ಯೂಟ್ ಆಗಿ ಬೆಳೆಸಿದ್ದಾರೆ ಮನೇಲಿ ಆ ರೀತಿ ಅಂತ ಹೇಳಿದಾಗ ನನಗೆ ಏನಿಸ್ತು ಅಂದ್ರೆ ಒಳ್ಳೆ ಕ್ಯೂಟ್ ಆಗಿದ್ದಾರೆ, ಕ್ರಶ್ ಆಗೋ ಮೆಟೀರಿಯಲ್ ಕೂಡ ಇದೆ. ರೆಸ್ಟ್ ಆಲ್ ಶುಡ್ ಬಿ ಇನ್ ದ ಗೇಮ್. ಯಾಕಂದ್ರೆ ಫ್ಲೋಡ್ ಅಂದ್ರೆ ಈಗ ಯಾವ್ದಾದ್ರು ತಪ್ಪು ನಡೆದಾಗ ಏನಾದ್ರು ಆದಾಗ ಅದನ್ನ ರಿಯಾಕ್ಟ್ ಮಾಡೋದು ಆಗಿರ್ಬೋದು, ಅವ್ರು ಯಾವ ರೀತಿ ಮಾತಾಡ್ತಾರೋ ಆಗಿರ್ಬೋದು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ಗೆ ಹೇಳ್ದಲ್ಲ, ಈ ಕಾವ್ಯ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಇವ್ರು ಆಗಿರ್ಬೋದು ಒಳ್ಳೆ ಐ ಮೀನ್ ಕ್ರಶ್ ಆಗೋ ಮೆಟೀರಿಯಲ್ಸ್ ಅಲ್ಲಿ ಇವರಲ್ಲ ಅನ್ಬೋದು. ಸ್ಪಂದನ ಸೋಮಣ್ಣ ಆಗಿರ್ಬೋದು, ಒಳ್ಳೆ ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಕಂಪೇರ್ ಟು ಲಾಸ್ಟ್ ಸೀಸನ್ ಈ ಸಲ ತುಂಬಾ ಹೀರೋಯಿನ್ಸ್ ಇದ್ದಾರೆ ಆಕ್ಚುಲಿ ಅಂತ ಹೇಳ್ಬೋದು. ಇವ್ರು ನೋಡಿದಾಗ ನನಗಂತೂ ಅದೇ ಅನ್ಸಿದ್ದು. ಒಳ್ಳೆ ಡ್ಯಾನ್ಸರು, ಒಳ್ಳೆ ಕ್ಯೂಟ್, ಒಳ್ಳೆ ಹೇಳ್ದಲ್ಲ ಕ್ರಶ್ ಆಗೋ ಮೆಟೀರಿಯಲ್ ಕೂಡ ಆಗ್ಬೋದು ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಇವರು ಮಂಜು ಬಾನಶಿ ಅವರು, ಇವರು ಒಂಥರ ಸ್ಟ್ರಾಂಗ್ ಅನಿಸ್ತಾರೆ, ಬಟ್ ಬೇಗ ರಿಯಾಕ್ಟ್ ಮಾಡ್ಬಿಡ್ತಾರೆ, ಬೇಗ ಜಗಳ ಮಾಡ್ಕೊಂಡ್ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಇವರು ಒಂದು ವಿಟಿ ನೋಡಿದಾಗ, ಇವ್ರ ಮಾತು ಶೈಲಿ ಕೇಳಿದಾಗ
ಇವರು ಕಿಚ್ಚ ಸರ್ ಬಗ್ಗೆ ಮಾತಾಡಿದಾಗ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಮಾಡಿದ್ರು. ಆ ಬರವಣಿಗೆ ಬರೆದಾಗ ಒಂದಿನದಲ್ಲಿ ಅಷ್ಟು ಚೆನ್ನಾಗೆಲ್ಲ ಪದಗಳೆಲ್ಲ ಜೋಡಿಸಿ ಪ್ರಾಸ ಎಲ್ಲ ಕರೆಸಿ ತುಂಬಾ ಚೆನ್ನಾಗೆಲ್ಲ ಮಾತಾಡಿದ್ರು. ತುಂಬಾ ಒಳ್ಳೆ ಡೈಲಾಗ್ ಕೂಡ ಹೇಳಿದ್ರು. ಒಳ್ಳೆ ಕಂಟೆಸ್ಟೆಂಟ್ ಆಗೋ ಯಾವ ಅನುಮಾನ ಇಲ್ಲ. ಬಟ್ ಇಲ್ಲಿ ಏನಂದ್ರೆ ಮುಖ್ಯವಾಗಿ ಅಗ್ರೆಸಿವ್ ಆಗಿ ಆಡ್ತಾರೆ. ಕೋಪ ಬಂದಾಗ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಅಂತ ನನ್ಗೆ ಅನ್ಸುತ್ತೆ. ನಿಮ್ಗೆ ನೋಡಿದಾಗ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಕಾನ್ಫಿಡೆಂಟ್ ಆಗಿದ್ದಾರೆ, ಕ್ರೇಜಿ ಆಗಿದ್ದಾರೆ, ಸೂಪರ್ ಆಗಿದ್ದಾರೆ. ಎಕ್ಸ್ಪೆಕ್ಟಿಂಗ್ ಸಮ್ ಟಾಸ್ಕ್ ಅಂದ್ರೆ ಎಕ್ಸ್ಪೆಕ್ಟಿಂಗ್ ಅಂದ್ರೆ ಈಗ ನಾವು ಈಗ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಂದ ಮಾತುಗಳು ಮಾತಾಡೋ ಟಾಸ್ಕ್ ಅಂತ ಬಂದಾಗ, ಈಗ ಏನು ಒಂದು ನಾಮಿನೇಷನ್ಸ್ ಅಂತ ಬಂದಾಗ ಯಾವ ರೀಸನ್ಸ್ ಕೊಡಬೇಕು, ಮಾತಾಡೋ ಟಾಸ್ಕ್ ಏನಾದ್ರು ಬಂದಾಗ ಇವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಮೀರ್ಸರು ಯಾರಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ಕಿಚ್ಚ ಸರ್ ಬಗ್ಗೆ ಅಷ್ಟು ನೀಟಾಗಿ ಪದಗಳು ಬರೆದಾಗ ಅನಿಸಿದ್ದು ಅದನ್ನೇ. ಅಷ್ಟು ನೀಟಾಗಿ ಅಷ್ಟು ಕಾನ್ಫಿಡೆನ್ಸ್ ಆಗಿ ಕಿಚ್ಚ ಸರ್ ಮುಂದೆ ತುಂಬಾ ಶೈನ್ ಆಗಿ ತುಂಬಾ ಅಂದ್ರೆ ಏನಂದ್ರೆ ನನಗೆ ಇವ್ರು ನೋಡಿದಾಗ ನಾಟಕೀಯವಾಗಿ ಅನಿಸ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಓಪನ್ ಅಪ್ ಆಗಿ ಮಾತಾಡ್ತಾರೆ, ಓಪನ್ ಅಪ್ ಆಗಿರ್ತಾರೆ. ಕೋಪ ಬಂದು ತೊಳ್ಕೊಂಡಲ್ಲ ಆವಾಗಲೇ ಹೊರಗೆ ಹಾಕ್ಬಿಡ್ತಾರೆ ಅಂತ ಅನ್ಸಿದ್ದು ನಮ್ಮ ಮಂಜು ಸುಭಾಷಿಣಿ ಮೇಡಮ್ ಅವ್ರು ನೋಡಿದಾಗ. ಇನ್ನು ಅದೇ ರೀತಿಯಾಗಿ ಮುಖ್ಯವಾಗಿ ಜಾಹ್ನವಿ ಅವರು, ಇವರಂತೂ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗುರು ನಾನು ಹೇಳದೆ. ಯಾಕಂದ್ರೆ ಇವರು ಕಷ್ಟಗಳೆಲ್ಲ ಅನುಭವಿಸಿದ್ದಾರೆ. ಮಾತುಗಳು ಬಂದಾಗ ಇವರು ಚೆನ್ನಾಗಿ ಮಾತಾಡ್ತಾರೆ. ನ್ಯೂಸ್ ಆಂಕರ್ ಎಲ್ಲ ಮಾಡಿದ್ದಾರೆ, ಸಮ್ ಶೋಗಳೆಲ್ಲ ಮಾಡಿದ್ದಾರೆ. ಇವರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿಲ್ಲ ಅಂದ್ರೂ ಒಳ್ಳೆ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಹುಡುಗಿಯರಿಗೂ ಕಮ್ಮಿ ಇಲ್ಲ. ಆ ರೀತಿ ಗ್ಲಾಮರ್ ಇದೆ, ಆ ರೀತಿ ಚೆನ್ನಾಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ, ವಾಯ್ಸ್ ಚೆನ್ನಾಗಿದೆ. ಎಲ್ಲಾನು ಮಿಕ್ಸ್ ಮಾಡಿ ನೋಡಿದ್ರೆ ಒಂದ್ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ. ಮಾತನ್ನು ತಗೊಂಡಾಗ ಸ್ವಲ್ಪ ಏನ್ ಹೇಳಿದ್ರೆ ನಾವು ಇದು ಫಿಸಿಕಲ್ ಟಾಸ್ ಅಂತ ಬಂದಾಗ ಎಲ್ಲ ಸ್ವಲ್ಪ ಎಡಬಹುದು. ಅಷ್ಟು ಬಿಟ್ರೇನೆ ಇನ್ನು ಎಲ್ಲ ಆಲ್ ಇನ್ ಒನ್ ಮಾತಲ್ಲಿ ಆಗಿರ್ಬೋದು, ಗ್ಲಾಮರ್ ಆಗಿರ್ಬೋದು, ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಒಂದು ನ್ಯೂಸ್ ಆಂಕರ್ ಇಂದ ಬಂದಿರೋ ಒಂದು ಸಪೋರ್ಟ್ ಇಂದ ಇವ್ರಿಗೆ ಎಲ್ಲಾನು ನಾಲೆಡ್ಜ್ ಇರುತ್ತೆ, ಎಲ್ಲಾನು ಡಿಸಿಷನ್ ತಗೊಂಡು ಕೆಪಾಸಿಟಿ ಅಂತ ನಮ್ಮ ಜಾಹ್ನವಿ ಅವ್ರು ನೋಡಿದ್ರೆ ತುಂಬಾ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಲೇಟ್ ಆಗಿ ಬಂದಿದ್ದಾರೆ ಗ್ಲಾಮರ್ ರೋಡ್ಗೆ, ಅಂದ್ರೆ ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಕೂಡ ಶೋಗೆ ಬಂದಿದ್ದಾರೆ. ಆದ್ರೂ ಕೂಡ ಮಿಂಚ್ತಾ ಇದ್ದಾರೆ. ಯಾವುದೇ ಸ್ವಲ್ಪ ನಮ್ಮ ಸೀರಿಯಸ್ ಹೀರೋಯಿನ್ಗೂ ಕಡಿಮೆ ಇಲ್ದೇನೆ ಮಿಂಚ್ತಾ ಇದ್ದಾರೆ ಗ್ಲಾಮರ್ ವರ್ಲ್ಡ್ ಅಲ್ಲಿ ಅಂತ ಅನಿಸ್ತಾ ಇದೆ. ತುಂಬಾ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಆಗ್ಬೋದು ಅನ್ಸುತ್ತೆ. ಐ ಥಿಂಕ್ ಇವರು ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ್ರೆ ನನ್ಗೆ ಹೇಳ್ತಾನೆ ಅಂತಲ್ಲ, ಒಂದು ಕಪ್ ಗೆಲ್ಲೋ ಕ್ಯಾಟಗರಿಯಲ್ಲಿ ಇವರು ಕೂಡ ಬರ್ತಾರೆ ಅಂತ ಅನ್ಸುತ್ತೆ. 19 ಜನದಲ್ಲಿ. ಅಂದ್ರೆ ಮಿಕ್ಕಿರೋ ಗೆಲ್ಲಲ್ಲ ಅಂತಲ್ಲ, ಅಲ್ಲ ನನಗೆ ನೋಡಿದಾಗ ಅವ್ರ ಕಾನ್ಫಿಡೆಂಟ್ ನೋಡಿದಾಗ ಅನ್ಸಿದ್ದು ಮಾತ್ರ ಇವ್ರದ್ದು ಜಾಹ್ನವಿ ಅವರು ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಅಂತೂ ಹಾಗೆ ಆಗ್ತಾರೆ ಗುರು ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ನಮ್ಮ ಮಲ್ಲವ್ವ, ನಾನಂತೂ ನಿಜ ಹೇಳ್ತೀನಿ ನೋಡಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇವ್ರನ್ನ. ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗಿದಾರಂತೆ, ಬಟ್ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು. ತುಂಬಾ ಮುಗ್ಧದವರು, ಹಳ್ಳಿ ಕಡೆ ಮನ್ಸಲ್ಲಿ ಏನ್ ಇಟ್ಕೊಂಡಾನೆ ಪಟಪಟ ಅಂತ ಮಾತಾಡ್ಬಿಡ್ತಾರೆ, ಪಟಪಟ ಅಂತ ಹೇಳ್ಬಿಡ್ತಾರೆ. ಏನೇ ಆಗ್ಲಿ ನಮ್ಮ ಲೆಮನ್ ಟೀ ಮಾತ್ರ ತುಂಬಾ ಚೆನ್ನಾಗಿತ್ತು ಅವ್ರು ಮಾತಾಡಿದ್ದು. ನನಗೆ ಅನ್ಸ್ತಂತ ಹೇಳ್ದಲ್ಲ, ಮನ್ಸಲ್ಲಿ ಏನ್ ಇಟ್ಕೊಡಲ್ಲ, ತುಂಬಾ ಇನ್ನೋಸೆಂಟ್ ಆಗಿದ್ರು. ತುಂಬಾ ಅಂದ್ರೆ ಏನು ಮಾತಾಡ್ತಾನೆ, ಯಾರೇನ ಅಂದ್ರೂ ಅದ್ರ ಬಗ್ಗೆ ಮಾತಾಡ್ಬಿಡ್ತಾರೆ. ಕಿಚ್ಚ ಸರ್ ಬಗ್ಗೆನೆ ನಿಮ್ 2 ಸಿನಿಮಾ ನೋಡಿದೀನಿ, ಹುಚ್ಚ 1 ಕಾಶಿ 1 ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದಾಗ್ಲೇನೆ ಇವ್ರು ತುಂಬಾ ಇನ್ನೋಸೆಂಟ್, ತುಂಬಾ ಇದಂತ ತುಂಬಾ ಕ್ಲಾರಿಟಿಯಾಗಿ ಕೊಟ್ಬಿಟ್ರು. ನೋಡೋಣ ಹೌಸ್ ಮನೇಲಿ ಎಷ್ಟು ದಿನ ಇರ್ತಾರ ಗೊತ್ತಿಲ್ಲ. ಇದೇ ರೀತಿಯಾಗಿ ಈಗ ಹೌಸ್ ಅಲ್ಲಿ ಹೋದ್ಮೇಲೆ ಕೆಲವು ನಾಟಿಕೆಗಳು ಆಗ್ಬಿಡ್ತವೆ. ಅವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಬಗ್ಗೆ ಅವ್ರು ಹೇಳೋದು, ಇಂಥವೇನು ಅಲ್ದಾನೆ ಸ್ವಚ್ಛವಾಗಿ ಮನಸ್ಸಿದೆ. ಆ ಸ್ವಚ್ಛ ಮನಸ್ಸಿನಿಂದ ಆಟ ಆಡಿ ಎಷ್ಟು ದಿನ ಇರ್ತಾರೋ ಇರ್ಲಿ, ಗೆಲ್ಲೋ ಚಾನ್ಸಸ್ ಇದೆಯಾ ಅದು ಹೇಳಕ್ಕೆಲ್ಲ ಆಗಲ್ಲ. ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಇರ್ಲಿ, ಅಷ್ಟು ದಿನ ಇದ್ದಾಗಲೂ ಚೆನ್ನಾಗಿ ಆಡ್ ಬರ್ಲಿ, ಎಲ್ಲರ ಮನಸ್ಸು ಗೆಲ್ಲಿ, ಇನ್ನಷ್ಟು ಅವಕಾಶಗಳು ಸಿಗ್ಲಿ ಅಂತ ಅಜ್ಜಿಗೆ ಮಲ್ಲಮ್ಮಜ್ಜಿಗೆ ಬಯಸೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಕೂಡ ಇತ್ತು. ಇನ್ನು ಅದಾದ್ಮೇಲೆ ಅಭಿಷೇಕ್ ಬಗ್ಗೆ ಆಲ್ರೆಡಿ ಹೇಳಿದ್ವಿ. ಅಭಿಷೇಕ್ ಶ್ರೀಕಾಂತ್ ಬಗ್ಗೆ ಆಲ್ರೆಡಿ ಹೇಳಿದ್ವಿ ನಾವು. ಅವರು ಒಳ್ಳೆ ಪೇರ್ ಆಗಿ ಹೋಗಿದ್ದಾರೆ ಇಬ್ಬರ ಜೊತೆ ಅಂತ. ಇನ್ನು ಅದಾದ್ಮೇಲೆ ನಮ್ಮ ಚಂದ್ರಪ್ರಭಾ ಏನಂದ್ರೆ ಕಾಮಿಡಿ ಆಗಿ ನೋಡಿದಾಗ, ಕೆಲವು ಸಿಚುವೇಶನ್ ನೋಡಿದಾಗ ನಾವು ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಫನ್ ಆಗಿರ್ತಾರೆ, ತುಂಬಾ ಮುಗ್ಧರ ಏನೇನು ಮೊಬ್ಬಿದಾರ ಅಂತ ಅನ್ಸ್ತಾ ಇತ್ತು. ಬಟ್ ಆ ರೀತಿ ಏನಿಲ್ಲ. ಅವ್ರು ನೋಡಿದಾಗ, ಅವ್ರ ವಿಟಿ ನೋಡಿದಾಗ ನಮ್ಮ ಗಿಲ್ಲಿ ನಾಟ ಯಾವ ರೀತಿ ಇಂಪ್ರೆಸ್ ಮಾಡಿದ್ರೆ ಅದೇ ರೀತಿ ಇಂಪ್ರೆಸ್ ಆಯ್ತು. ಹೊಲದಲ್ಲಿ ಹೋದಾಗ ಟಾಸ್ಕ್ ಕಾಮಿಡಿ ಶೋ ನೋಡಿದಾಗ ಕಂಪೇರ್ ಮಾಡಿದಾಗ ಅದು ಹೇಳ್ದಲ್ಲ, ಕಾಮಿಡಿ ಶೋಗಳನ್ನ ಮಾಡೋದು ಬೇರೆ, ಅಲ್ಲಿ ಸ್ಟೇ ಮಾಡೋದು ಬೇರೆ. ಈ ಮನೇಲಿ ಯಾವ ರೀತಿ ಇರ್ತಾರ ಅಂತ ನೋಡೋಣ. ಇವರು ಕಲರ್ಸ್ ಕನ್ನಡ ಕೋಟದಿಂದ ಬಂದಿದ್ದಾರೆ. ಕಲರ್ಸ್ ಕನ್ನಡ ಸ್ವಲ್ಪ ಇವರಿಗೆ ಹೆಚ್ಚಿನ ಸಮಯ ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತೆ. ನೋಡೋಣ ಯಾವ ರೀತಿ ಎಲ್ಲ ಅವಕಾಶಗಳು ಯಾರ್ಯಾರಿಗೆಲ್ಲ ಕೊಡ್ತಾರೆ ಅಂತ. ಚಂದ್ರಬಾಬು ಕಾಮಿಡಿಯನ್ನು ಸ್ಟ್ರಾಂಗ್ ಆಗಿರ್ತಾರೆ. ಮಾತಾದ ಮಗ ತುಂಬಾ ಎಮೋಷನ್ ಆಗ್ತಾರೆ ನಂಗೆ ಅನಿಸ್ತಾ ಇದೆ. ಅದೇನು ಅಂದ್ರಲ್ಲಪ್ಪ ಅವರು ಪರಮ ಏನೋ ಒಂದು ಪದ ಯೂಸ್ ಮಾಡಿದ್ರು ಅವರು.
ಪರಮಶುದ್ಧ ಅಂತೆ, ಪರಮಶುದ್ಧ ವ್ಯಕ್ತಿ ಅಂತೆ. ನೋಡೋಣ ಬಿಗ್ ಬಾಸ್ ಮೇಲೆ ಪರಮಶುದ್ಧ ವ್ಯಕ್ತಿ ಆಗಿರ್ತಾರೋ, ಶುದ್ಧ ವ್ಯಕ್ತಿ ಆಗಿರ್ತಾರೋ, ಯಾವ ರೀತಿ ಎಲ್ಲ ಆಟ ಆಡ್ತಾರೋ, ಬೇರೆಗೆ ಯಾವ ರೀತಿ ಎಲ್ಲ ಆಟ ಆಡಿಸ್ತಾರೋ ಅಂತ. ಇವರು ಮತ್ತೆ ಡಾಕ್ ಸತೀಶ್ ಅವ್ರು ಜೋಡಿಯಾಗಿ ಹೋದ್ರು. ನೋಡೋಣ, ಒಳ್ಳೆ ಕಾಂಬಿನೇಷನ್, ಒಳ್ಳೆ ಸೇಮ್ ಹೇರ್ ಸ್ಟೈಲ್ ಇದ್ದಾರೆ, ಸೇಮ್ ಇದ್ದಾರೆ, ಆ ರೀತಿ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ನಮ್ಮ ಡಾಕ್ ಸತೀಶ್ ಅವರು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನಾನಂತ ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದೀವ್ರನ್ನ. ಡಾಕ್ ಸತೀಶ್ ಅವ್ರನ್ನ 100 ಕೋರ್ ನಾಯಿ ಮರಿದೆ ಅಂತ ಲೆಕ್ಕ ಹಾಕಿ ಗುರು. ನಾನು 15-20 ಸಾವಿರ ಸಂಬಳಕ್ಕೆ ಹೊಡೆದಾಡ್ತೀವಿ ಇಲ್ಲಿ ಸುಮ್ಮನೆ. 15-20 ಸಾವಿರಕ್ಕೇನೆ ಇವ್ರು 100 ಕೋಟಿ ನಾಯಿನ್ ಸಾಕ್ತಾರೆ ಅಂತೆ. ಯಾವ ಲೆವೆಲ್ಗೆ ಬೆಳೆಸ್ತಾರೆ, ಯಾವ ಲೆವೆಲ್ಗೆ ಬಿಸ್ನೆಸ್ ಮಾಡ್ತಾರೆ ಇವರು. ಬಿಸ್ನೆಸ್ ಮಾಡ್ತಾರೆ ಅಂತ ನಾಯಿ ಮರಿಗಳನ್ನು ತಂದು ನಾಯಿ ಮರಿಗಳು ಮಾರಿ ಒಳ್ಳೆ ಬಿಸ್ನೆಸ್ ನಾವು ಇಲ್ಲಿಂದ ಮಾಡೋಣ ಅನ್ಸುತ್ತೆ. ಯಾಕಂದ್ರೆ ಒಂದು ಲೆಕ್ಕ ಹಾಕಿ ಒಂದು ಸ್ಟಾರ್ಟ್ಅಪ್ ಸಿಂಪಲ್ ಆಗಿ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ 5-10 ಲಕ್ಷ ದುಡ್ಡು ಬೇಕು. ಅಂದ್ರೆ ನಾಯಿ ಮರಿಗೆ 100 ಕೋಟಿ ತಗೊಂಡು ಮಾರ್ತಾರೆ, ಅವ್ರು ತಗೊಂತಾರೆ, ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಯಾವ ಲೆಕ್ಕ ಬಿಸ್ನೆಸ್ ಮಾಡ್ಬೋದ ಅಂತ ಖಂಡಿತವಾಗ್ಲು ಇದಂತ ಅನ್ಸಿದ್ದು ನಿಜ. ಇಷ್ಟೆಲ್ಲ ಆಯ್ತು, ನಾವು ನೋಡಿರ್ತೀನಿ ಎಲ್ಲ ಕಂಡೀಷನ್ ಬಗ್ಗೆ ಹೇಳಿನಿ. ಯಾರಾದ್ರೂ ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ಮುಖ್ಯವಾಗಿ ನಿನ್ನೆ ಹೋಗಿದ್ದು ಒಂಟಿ ಕಂಡೀಷನ್ಗಳಾಗಿ ಹೋಗಿದ್ದು ನಮ್ಮ ಕ್ರ್ಯಾಕ್ಚರ್ ಸುಧೀರ್. ಸ್ವಲ್ಪ ಬಾಯಿ ಇದಾಗುತ್ತೆ, ಸುಧೀರ್ ಅಂತ ಹೇಳ್ಬಿಡ್ತೀನಿ ಅಷ್ಟೇನೆ, ಜರ್ಲಿ ಸುಧೀರ, ಕ್ಯಾಕ್ರೋಚ್ ಸುಧೀರ್ ಅಂತ. ಸುಧೀರ್ ಆದ್ಮೇಲೆ ಧನುಷ್ ಒಂಟಿಯಾಗಿ ಹೋಗಿದ್ದು. ಸುಧೀರ್, ಧನುಷ್, ಜಾಹ್ನವಿ, ಮಲ್ಲಮ್ಮ, ಧ್ರುವಂತು, ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಬಗ್ಗೆ ಹೇಳಿರಲ್ಲ. ಅಶ್ವಿನಿ ಗೌಡ ಕೂಡ ನೋಡಿರ್ತಾರೆ, ಇವರು ಕನ್ನಡ ಹೋರಾಟಗಾರ್ತಿ, ಕೆಲವು ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಸ್ಟ್ರಾಂಗ್ ಕಂಡೀಷನ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಮಂಜು ಸುಭಾಷಿಣಿ ಮೇಡಮ್ ಅವರು ಇವರು ಅದೇ ರೀತಿಯಾಗಿ ಅದೇ ಲೆವೆಲ್ಗೆ ಹೋಗ್ಬೋದು. ಇಬ್ಬರಲ್ಲಿ ಯಾರು ಉಳಿತಾರೆ, ಯಾರು ಬೇಗ ಬರ್ತಾರೆ ಅಂತ ತುಂಬಾ ಕುತೂಹಲ ಆಗಿರುತ್ತೆ. ಸೇಮ್ ಏಜ್, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಒಂದೇ ಏಜ್ ಅಲ್ಲಿ ಬರೋ ಇವರು ಅಂತ ಅನ್ಸುತ್ತೆ. ಒಂಟಿಯಾಗಿ ಹೋಗಿದ್ದು ಕೇವಲ 6 ಜನ ಮಾತ್ರನೇ. ಸುಧೀರ್, ಧನುಷ್, ಜಾಹ್ನವಿ, ಮಲ್ಲಮ್ಮ ಮತ್ತೆ ಧ್ರುವಂತು, ಅಶ್ವಿನಿ ಗೌಡ. ಮತ್ತೆ ಇನ್ನ ಇವ್ರ ಬಗ್ಗೆ ಇನ್ನು ಏನ್ ತಿಳಿದಿಲ್ಲಪ್ಪ ಅಂದ್ರೆ, ಮುಖ್ಯವಾಗಿ ನಮ್ಮ ಮಾಳು ಸಿಂಗರ್ ಬಗ್ಗೆ ಮಾತಾಡ್ಲಿಲ್ಲ. ಇವ್ರು ಬಂದ್ಬಿಟ್ಟು ಒಳ್ಳೊಳ್ಳೆ ಹಾಡುಗಳೆಲ್ಲ ಆಡಿದ್ದಾರೆ, ಒಳ್ಳೊಳ್ಳೆಗಳೆಲ್ಲ ಇದೆಲ್ಲ ಮಾಡಿದ್ದಾರೆ. ತುಂಬಾ ಪಾಪ್ಯುಲರ್ ಉತ್ತರ ಕರ್ನಾಟಕ ಒಂದು ಹಾಡುಗಳೆಲ್ಲ ಫೇಮಸ್ ಆಗಿದ್ದಾರೆ. ಇವ್ರು ನೋಡಿದಾಗಲೂ ಅದೇ ರೀತಿ ಅನಿಸ್ತಾ ಇತ್ತು, ಮುಗ್ಧ ಮನಸ್ಸಿನಿಂದ ಬಂದರೆ ಮುಗ್ಧ ಮಾತುಗಳಿಂದ ಮಾತಾಡ್ತಾರೆ ಅಂತ. ಬಟ್ ಹೌಸ್ ಮೇಲೆ ಹೋದ್ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ಕಾದ್ ನೋಡ್ಬೇಕಾಗುತ್ತೆ. ನಿಮಗೆ ಫಸ್ಟ್ ಟೈಮ್ ನೋಡಿದಾಗ ಏನಂತ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಸ್ಪಂದನ ಸೋಮಣ್ಣ ಅವರು ಒಳ್ಳೆ ಗ್ಲಾಮರ್ ಇದಾರೆ, ಒಳ್ಳೆ ಕ್ರಶ್ ಆಗೋ ಒಂದು ಮೂಮೆಂಟ್ ಅಂತೂ ಇದೆ. ಯಾಕಂದ್ರೆ ಇಷ್ಟು ಬೇಗ ಬಿಗ್ ಬಾಸ್ಗೆ ಬರ್ತಾರ ಅಂತ ನಾವು ಊಹೆ ಮಾಡಲಿಲ್ಲ. ಕರಿಮಣಿ ಸೀರಿಯಲ್ ಅಲ್ಲಿ ನೋಡಿರ್ತಾರ, ಸಾಹಿತಿಯಾಗಿ ತುಂಬಾ ಜನ ಮನಸ್ಸು ಗೆದ್ದಿದ್ದಾರೆ. ಇದರಲ್ಲಿ ಸ್ಪಂದನ ಸೋಮಣ್ಣ ಆಗಿ ಎಲ್ಲರ ಮನಸ್ಸು ಗೆಲ್ಲಿ ಅಂತ ಬಯಸೋಣ. ಮಾತು ವಿಟಿ ನೋಡಿದಾಗ ಏನ್ ಅನಿಸ್ತಂದ್ರೆ, ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇರ್ತಾರ ಅನ್ನೋದೇ ತುಂಬಾ ಕಷ್ಟ ಆಗುತ್ತೆ. ಗ್ಲಾಮರ್ ಆಗಿ ಕ್ಯೂಟ್ ಆಗಿರೋ ಸ್ವಲ್ಪ ಬುದ್ಧಿನೂ ಜಾಸ್ತಿ ಇರುತ್ತಂತೆ. ಅದು ನೋಡೋಣ ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ. ಇದಾದ್ಮೇಲೆ ರಕ್ಷಿತಾ ಶೆಟ್ಟಿ ಅವರು ಹೇಳಿದಾರೆ ಮೊದಲೇ ಸ್ಟಾರ್ಟಿಂಗ್ ಅಲ್ಲೇ, ಇವ್ರು ನಾನಂತೂ ನೋಡಿನಿ ಅಲ್ಲೆಲ್ಲೆಲ್ಲಿ, ಬಟ್ ಇವ್ರು ಬಿಗ್ ಬಾಸ್ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಒಂದು ಕ್ಯಾಟಗರಿಯಿಂದ ಇವರು ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಒಂದು ರಕ್ಷಿತಾ ಶೆಟ್ಟಿ ಅವರು ಬಂದ್ರು. ಇನ್ನು ಅದಾದ್ಮೇಲೆ ನಮ್ಮ ಇವರು ಜೋಡಿಯಾಗಿ ಹೋಗಿದ್ದೆ ಅಂತ ಯಾರೆಲ್ಲ ನೋಡೋಣ. ಜೋಡಿಯಾಗಿ ಹೋಗಿದ್ದಂತೂ ಸದ್ಯ ಒಳ್ಳೆ ಗಿಲ್ಲಿ ನಟಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಗಿಲ್ಲಿ ನಟ ಮತ್ತು ಕಾವ್ಯ ಇದ್ದಾರೆ, ಇವರು ಒಳ್ಳೆ ಪೇರ್ ಜೋಡಿ ಆಗ್ಬೋದು. ಕಾಮಿಡಿ ಆಗಿರ್ಬೋದು, ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಯಾಕಂದ್ರೆ ಇಬ್ರು ಫಿಲಂ ಇಂಡಸ್ಟ್ರಿಯಿಂದ ಬಂದಿರೋರು, ಬೇರೆ ಬೇರೆ ಸಪರೇಟ್ ಊರಿನಲ್ಲ, ಸೇಮ್ ರೂಟ್ ಇದೆ. ಒಳ್ಳೆ ಕಂಟೆಸ್ಟೆಂಟ್ ಆಗೋದು ಅಂತ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ಡಾಕ್ ಸತೀಶ್ ಮತ್ತೆ ಚಂದ್ರಬಾಬು ಇಬ್ರು ಹೋಗಿದ್ದಾರೆ. ಇವರು ಡಿಫ್ರೆಂಟ್ ಝೋನ್, ಇವರೇನೋ ಆಕ್ಟರ್, ಅವ್ರೇನೋ ನಾಯಿ ಸಾಕೋರು, ನಾಯಿ ಬಿಸ್ನೆಸ್ ಮಾಡೋರು. ತುಂಬಾ ಡಿಫ್ರೆಂಟ್ ಆಗಿರ್ತಾರ ಅಂತ, ಇವ್ರ ಜೋಡಿ ತುಂಬಾ ಡಿಫ್ರೆಂಟ್ ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮಂಜು ಭಾಷಿಣಿ, ರಸಿಕಾ ಏನಂದ್ರೆ ಇವರು ಆಲ್ಮೋಸ್ಟ್ ಅಲ್ಲಿ ಇವರು ಸೇಮ್ ಕ್ಯಾಟಗರಿ ಅಲ್ವಾ, ಇಂಡಸ್ಟ್ರಿ ಇದ್ದಾರೆ. ಸ್ವಲ್ಪ ಏಜ್ ಪರ್ಸನ್, ಸ್ವಲ್ಪ ಯಂಗ್ ಗರ್ಲ್, ಇವರು ಮತ್ತೆ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು ಅಂತ ಅನ್ಸುತ್ತೆ. ಈಗ ಗಿಲ್ಲಿ ನಟ ಕಾವ್ಯ ಅಂದ್ರೆ ಇಬ್ರು ಸೇಮ್ ಏಜರು, ಸೇಮ್ ಇಂಡಸ್ಟ್ರಿ, ಸೇಮ್ ಥಿಂಕಿಂಗ್ ಕೂಡ ಸೇಮ್ ಇರ್ಬೋದು. ಬಟ್ ಇಲ್ಲಿ ಮಂಜು ಭಾಷಿಣಿ ಮತ್ತೆ ರಾಸಿಕಾ ನೋಡಿದಾಗ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲಿ ಸ್ವಲ್ಪ ಏಜ್ ಡಿಫ್ರೆನ್ಸ್ ಬರುತ್ತೆ, ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಮಂಜು ಭಾಷಿಣಿ ಅವರು. ಇವ್ರು ರಾಶಿಕಾ ಏನೋ ಸ್ವಲ್ಪ ಊಟ ಜಾಸ್ತಿ ಮಾಡ್ತೀನಿ ಅಂತ ಕಮೆಂಟ್ ಮಾಡಿದಾಗ ಏನಂತಂದ್ರೆ, ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಇಂದ ಇರುತ್ತೆ. ಸ್ವಲ್ಪ ರೂಲ್ಸ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ, ಅದನ್ನ ತಡ್ಕೋಬೇಕು, ಪ್ರಚಾರ ಇರಬೇಕು. ಯಾರಿರ್ತಾರೆ, ಯಾರು ಹೋಗ್ತಾರೆ ಅಂತ ಬಿಗ್ ಬಾಸ್ ಅಂತೂ ರೂಲ್ಸ್ ಮಾಡೋದಂತೂ ಖಂಡಿತವಾಗ್ಲೂ ಸತ್ಯ. ಅದಾದ್ಮೇಲೆ ಅಭಿಷೇಕ್, ಅಶ್ವಿನಿ ಇವ್ರ ಜೋಡಿ ಒಳ್ಳೆ ಜೋಡಿ ಆಗ್ಬೋದು, ಖಂಡಿತವಾಗ್ಲು ಒಳ್ಳೆ ಜೋಡಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಅದಾದ್ಮೇಲೆ ಕರಿಬಸಪ್ಪ ಮತ್ತೆ ಅಮಿತ್ ಅವ್ರ ಬಗ್ಗೆ ಹೇಳಿಲ್ಲ. ಇವ್ರು ಕೂಡ RJ ಆಗಿರ್ತಾರೆ, ತುಂಬಾ ನೋಡಿರ್ತಾರ, ಕೇಳಿರ್ತಾರೆ ಕೂಡ. ಇವ್ರು ಕೂಡ ತುಂಬಾ ಒಳ್ಳೆ ಮಾತುಗಾರ ಅಂತ ಹೇಳ್ಬೋದು, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ನಮ್ಮ ಇನ್ನು ಕರಿಬಸಪ್ಪ ಬಗ್ಗೆ ಹೇಳ್ಬೇಕಂದ್ರೆ, ಇವರಂತೂ ಇನ್ನೂ
ಒಳ್ಳೆ ರಾಜಕೀಯ ವ್ಯಕ್ತಿ ಭಾಷಣ ಮಾಡಂಗ್ ಮಾಡ್ತಾರೆ. ಆ ರೀತಿ ಎಲ್ಲ ಭಾಷೆ ಇತ್ತು ಇವ್ರದ್ದು ಮಾತುಗಳು ತಂದಾಗ. ನಿಮ್ಗೆ ಅನ್ಸಿದ್ದೇನೆಂದ್ರೆ ಜಾಸ್ತಿ ಮಾತಾಡೋರೆ ಬಂದರೆ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ಬೋದು. ಯಾವ ರೀತಿ ಆದ್ರೂ ರಿಯಾಕ್ಟ್ ಮಾಡ್ತಾವ್ರು, ಯಾವ ರೀತಿ ಆದ್ರೂ ಇರುತ್ತೆ ಅಂತ ಗೊತ್ತಿಲ್ಲ. ತುಂಬಾ ಸಖತ್ತಾಗಿ ಒಂದ್ 4-5 ಜನ ಕಂಟೆಸ್ಟೆಂಟ್ಗಳು ಇವ್ರು ಯಾಕಪ್ಪ ಅನ್ನೋದ್ ಬಿಟ್ರೆ ಇನ್ನಿದ್ದರು ಎಲ್ಲರೂ ಸೂಪರ್ ಆಗಿ ಇದ್ದಾರೆ. ಬಟ್ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಈ 5 ಜನ ಯಾಕಪ್ಪ ಅಂತ ಹೇಳೋದಲ್ಲ, ಅವರನ್ನೇ ಚೆನ್ನಾಗ್ ಆಗ್ಬೋದು, ಅವರೇ ಸ್ಟ್ರಾಂಗ್ ಆಗ್ಬೋದು, ಅವರೇ ಕಪ್ ಕೂಡ ಗೆಲ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಮೇನ್ ಆಡಿಯನ್ಸ್ ಆಗ್ತಾರೆ. ಆಡಿಯನ್ಸ್ ಮನಸ್ಸನ್ನ ಯಾರು ಗೆಲ್ತಾರೋ ಅವ್ರು ಬಿಗ್ ಬಾಸ್ ಮನೇಲಿ ಇರ್ತಾರೆ. ಕೇವಲ ಅಗ್ರೆಸಿವ್ ಟಾಸ್ಕ್ ಅಂತಲ್ಲ, ಒಳ್ಳೆ ನಡತೆ, ಒಳ್ಳೆ ಮಾತು, ಒಳ್ಳೆ ನುಡಿ ಇದ್ರೆ ಕೂಡ ತುಂಬಾ ಚೆನ್ನಾಗಿ ಇಂಪ್ರೆಸ್ ಮಾಡೋ ಕಂಟೆಸ್ಟ್ಗಳಾಗ್ತಾರೆ. ಇಂದಿನ ಕಂಟೆಸ್ಟ್ಗಳೆಲ್ಲ ನೋಡ್ಬೋದು ನೀವು, ಹನುಮಂತ ಆಗಿರ್ಬೋದು, ಪ್ರತಾಪ್ ಆಗಿರ್ಬೋದು, ಇವರೆಲ್ಲ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ ಜನ ಯಾರನ್ನ ಯಾವಾಗ ಯಾಕೆ ಲೈಕ್ ಮಾಡ್ತಾರೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಈ ಶೋ ಕೂಡ ಇವ್ರು ಯಾಕಪ್ಪ ಅನ್ನೋರು ಗೆಲ್ಬೋದು, ಇವರೇ ಸೂಪರ್ ಅನ್ನೋರು ನೆಗೆಟಿವ್ ಆಗ್ಬೋದು, ಅವರೇ ಪಾಸಿಟಿವ್ ಅನ್ನೋರು ನೆಗೆಟಿವ್ ಆಗ್ಬೋದು. ಈ ರೀತಿಯಾಗಿರುತ್ತೆ ಶೋ ನೋಡಿದಾಗಲೇ ನಮಗೆ ಗೊತ್ತಾಗೋದು ಯಾವ ರೀತಿ ಯಾರು ಹೆಂಗೆ ಆಡ್ತಾರೆ ಅಂತ. ಇದಾಗಿತ್ತು ಇವತ್ತಿನ ಗ್ರ್ಯಾಂಡ್ ಲಾಂಚಿನ ಒಂದು ಎಪಿಸೋಡ್ ರಿವ್ಯೂ. ತುಂಬಾ ಎಂಜಾಯ್ ಮಾಡಿರ್ತೀರ. ಮತ್ತೆ ನಿಮ್ಗೆ ಏನ್ ಅನ್ಸ್ತಂತ ಎಪಿಸೋಡ್ ನೋಡ್ಮೇಲೆ ಕಮೆಂಟ್ ಮಾಡಿ. ಎಲ್ಲ ಅಪ್ಡೇಟ್ ಸಿಗ್ತಾ ಇರುತ್ತೆ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಳಿದ್ನಲ್ಲ ಕೆಳಗಡೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಲಿಂಕ್ ಕೊಟ್ಟಿರ್ತೀನಿ, ಜಾಯಿನ್ ಆಗಿ. ಅದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ಅಪ್ಡೇಟ್ ಸಿಗುತ್ತೆ. ಕಾರಣ ಏನಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಟೈಮ್ ತಗೊಳುತ್ತೆ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ಪೋಸ್ಟ್ ಆಗ್ತೀನಿ, ಬೇಗ ಇದಾಗ್ತೀನಿ. ನೀವು ಹೋಗಿ ಜಾಯಿನ್ ಆಗ್ಬೋದು, ಹೋಗಿ ನೀವು ನೋಡ್ಬೋದು. ಆಗಿತ್ತು ಇವತ್ತಿನ ಗ್ರ್ಯಾಂಡ್ ಲಾಂಚಿನ ಎಪಿಸೋಡ್ ರಿವ್ಯೂ. ಫಸ್ಟ್ ರಿವ್ಯೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.